ಮನುಷ್ಯನ ಕಲ್ಪನೆಗೆ ನಿಲುಕದೇ ಇರತಕ್ಕಂತ ಏನಾದ್ರೂ ಒಂದು ಘಟನೆಗಳು ನಡೆಯುವಂತಹ ಕ್ಷೇತ್ರಗಳಿದ್ರೆ ಅದಕ್ಕೆ ಅತಿಶಯ ಅಂತ ಹೇಳ್ತಾರೆ. ಗದ್ದೆಗೆ ಎಷ್ಟು ನೀರು ನಡಲಿಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ನೀರು ಉಳಿಯಿತು, ಅದೊಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಸಾಧಾರಣ ಈ ಬಸದಿಗೆ 1000 ವರ್ಷಗಳ ಮೇಲಿನ ಹಿಂದಿನ ಇತಿಹಾಸ ಇರತಕ್ಕಂಥದ್ದನ್ನು ನಾವು ಕಾಣುವುದಕ್ಕೆ ಒಂದು ಲಿಖಿತವಾಗಿರತಕ್ಕಂತ ಶಾಸನ ಇದೆ. ಸಾಮಾನ್ಯವಾಗಿ ಎಲ್ಲಾ ಕಡೆ ಅದಕ್ಕೆ 5 ಎಸಳು ಇದ್ರೆ ಈ ಗಿಡದಲ್ಲಿ 16 ಎಸಳುಗಳು ಅಥವಾ ದಳಗಳು ಇರತಕ್ಕಂತ ಕೇಪಳ ಹೂ ಬಿಡುತ್ತಾ ಇರ್ತದೆ. ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಲ್ಲು ಸುಣ್ಣ ಅಂತ ಬರ್ತದೆ. ವೀಕ್ಷಕರೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಈ ದಿನ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಅತಿಶಯ ಶ್ರೀ ಕ್ಷೇತ್ರ ಪುದುಬೆಟ್ಟು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿಯ ಜಿನ ಮಂದಿರ ಸವನೂರಿನಲ್ಲಿದ್ದೇವೆ. ಶ್ರೀ ಕ್ಷೇತ್ರದ ಇತಿಹಾಸ ಹಾಗೂ ಮಹಿಮೆಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಶ್ರೀ ಕ್ಷೇತ್ರದ ಇತಿಹಾಸವನ್ನ ಜಿನಾ ಮಂದಿರದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶತ್ರುಂಜಯ ಅರಿಗ ಬೆಳಂದೂರು ಗುತ್ತು ಇವರು ನಮ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಸರ್, ತಮ್ಗೆ ನಮ್ಮ ಚಾನೆಲ್ ಕಡೆಯಿಂದ ಸ್ವಾಗತ. ಈ ಬಸದಿಯ ಇತಿಹಾಸವನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು, ಹಾಗೆ ಇಲ್ಲಿಯ ವಿಶೇಷತೆಗಳೇನು, ವಿಶೇಷ ಪೂಜೆಗಳೇನು ಏನೆಲ್ಲ ಇದೆ ಅದನ್ನೆಲ್ಲ ತಿಳಿಸಿಕೊಡ್ಬೇಕು. ಆತ್ಮೀಯರಿ, ಕಳೆದ 2 ವರ್ಷಗಳಿಗೆ ಹಿಂದೆ ಅಂದ್ರೆ ಸಾಧಾರಣ 2021-22ನೇ ಇಸವಿಯವರೆಗೆ ಪುತ್ತೂರು ತಾಲೂಕಿಗೆ ಸೇರಿರ್ತಕ್ಕಂಥ ಸವಣೂರು ಗ್ರಾಮದ ಈ ಪುದುಬೆಟ್ಟು ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಜಿನಮಂದಿರ 24-25ನೇ ಸಾಲಿನಲ್ಲಿ ನೂತನವಾಗಿ ರಚನೆಯಾಗಿರ್ತಕ್ಕಂಥ ಕಡಬ ತಾಲೂಕಿಗೆ ಸೇರಿದ್ದು, ಆ ಕಾಲದಲ್ಲಿ ಪುತ್ತೂರಿನ ತಾಲೂಕಿನಲ್ಲಿರುವಾಗ ದಕ್ಷಿಣ ಕನ್ನಡದ ಕೊನೆಯ ಹಂತದಲ್ಲಿ ಬರ್ತಕ್ಕಂಥ ಸುಳ್ಯ ತಾಲೂಕು ಆರಂಭ ಮತ್ತು ಪುತ್ತೂರು ತಾಲೂಕು ಕೊನೆಯಾಗುವ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಕೊನೆಯ ಬಸದಿ ಇದಾಗಿತ್ತು. ಮತ್ತು ಐತಿಹ್ಯದ ಪ್ರಕಾರ ಇದು ಬಹಳ ವಿಶೇಷ ಉಳ್ಳಂತಹ ಬಸ್ತಿ ಅಂತ ಯಾಕೆ ನಮ್ಮ ಜೈನ ಧರ್ಮೀಯರು ಗುರುತಿಸ್ತಾ ಇದ್ರು ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡದ ಜಿಲ್ಲೆಯಾದ್ಯಂತ ಇರುವ ಎಲ್ಲ ಬಸದಿಗಳು ಕೂಡ ಕ್ಷೇತ್ರೀಯವಾಗಿರ್ತಕ್ಕಂಥ ಮೂಲ ಮಠಗಳಿಗೆ ಸೇರಿದಿರ್ತಕ್ಕಂಥದ್ದಾಗಿದ್ರೆ, ನಮ್ಮ ಈ ಪುದುಬೆಟ್ಟು ಜಿನಮಂದಿರ ದಕ್ಷಿಣ ಭಾರತದಲ್ಲಿಯೇ ಜೈನ ಧರ್ಮದ ಮೂಲ ಮಠವಾಗಿರ್ತಕ್ಕಂಥ ಶಿವಮೊಗ್ಗದ ತೀರ್ಥಹಳ್ಳಿ ಪಕ್ಕ ಇರತಕ್ಕಂಥ ಹುಂಚಕ್ಕೆ ಸೇರಿದ ಧಾರ್ಮಿಕ ಆಡಳಿತಕ್ಕೆ ಸೇರಿದ ಬಸದಿಯಾಗಿದ್ದುಕೊಂಡು, ಈ ಬಸದಿ ಜೈನ ಧರ್ಮೀಯ ಶ್ರಾವಕರೆಲ್ಲರಿಗೂ ಕೂಡ ಮೂಲ ಮಠಕ್ಕೆ ಸೇರಿರ್ತಕ್ಕಂಥದ್ದು. ಮತ್ತು ಈ ಬಸದಿಯ ಯಾವತ್ತೂ ಧರ್ಮ ಕಾರ್ಯಗಳು ಕೂಡ ಮೂಲ ಮಠದಲ್ಲಿ ಇರತಕ್ಕಂತಹ ಭಟ್ಟಾರ ಪ್ರೇರೇಪಣೆಯ ಮೇರೆಗೆ ನಡೆಯತಕ್ಕಂಥದ್ದು ಅನ್ನುವುದಕ್ಕೆ ಹೆಸರುವಾಸಿಯಾಗಿ ಈ ಬಸದಿ 100 ವರ್ಷಗಳಿಂದ ಈ ಜಾಗದಲ್ಲಿ ನೆಲೆ ನಿಂತಿರತಕ್ಕಂಥದ್ದು. ಮತ್ತು ಈ ಬಸದಿಯ ಕಟ್ಟಡದ ಹಿನ್ನೆಲೆ ಅಥವಾ ನಿರ್ಮಾಣದ ಹಿನ್ನೆಲೆಯ ಬಗ್ಗೆ ಯಾವುದೇ ರೀತಿಯ ಲಿಖಿತ ಶಾಸನ ನಮಗೆ ಇಲ್ಲಿ ಸಿಗದೇ ಇದ್ರೂ ಕೂಡ, ಬಸದಿಯ ಪೂರ್ವ ಭಾಗದಲ್ಲಿ ಚಿಕ್ಕ ಬೆಟ್ಟದ ಮೇಲೆ ಮಕ್ಕಳ ಬಸದಿ ಅಂತಕ್ಕಂಥ ಒಂದು ಚಿಕ್ಕ ಬಸದಿ ಇದೆ. ಕಲ್ಲು ಚಪ್ಪಡಿಯಿಂದ ನಿರ್ಮಾಣಗೊಂಡಿರತಕ್ಕಂಥದ್ದು. ಮತ್ತು ಅದರಲ್ಲಿ 23ನೇ ತೀರ್ಥಂಕರನಾಗಿರ್ತಕ್ಕಂಥ ಪಾರ್ಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿ ದೇವಿ ಮತ್ತು ಹಿರಿಯ ಮುನಿಗಳ ಪಾದುಕೆಗಳು ಕಂಡು ಬರ್ತಾ ಇದ್ದು, ಈ ಬಸದಿಯಲ್ಲಿ ನಿತ್ಯ ಪೂಜೆ ಯಾವ ರೀತಿ ನಡೆಯುತ್ತದೋ ಆ ಬಸದಿಯಲ್ಲಿಯೂ ಕೂಡ ಬೆಳಿಗ್ಗೆ ನಿತ್ಯ ಪೂಜೆ ನಡೆಯತಕ್ಕಂಥದ್ದು. ಮತ್ತು ಆ ಬಸದಿಯ ಪಕ್ಕದಲ್ಲಿ ನಿಲ್ಲಿಸಲಾಗಿರ್ತಕ್ಕಂಥ ಒಂದು ಹಳೆಯ ಶಾಸನ ಇದೆ. ಆ ಶಾಸನದಲ್ಲಿ ಒಂದು ಚೂರು ಈ ಬಸದಿಯ ಬಗೆಗೆ ಬೆಳಕು ಚೆಲ್ತಕ್ಕಂಥ 2-3 ಸಾಲುಗಳು ನಮಗೆ ಕಾಣಸಿಗ್ತದೆ ಏನು ಅಂತ ಹೇಳಿದ್ರೆ, ಆ ಚಿಕ್ಕ ಬಸದಿಯ ಬಗ್ಗೆ ಬರೀತಾ 1600ನೇ ಇಸ್ವಿಯಲ್ಲಿ ರಚನೆ ಆಗಿರತಕ್ಕಂಥ ಬಸದಿ ಅಂತ ಅದನ್ನು ಉಲ್ಲೇಖಿಸಿದ್ರೆ, ನಮ್ಮ ಈ ಮೂಲ ದೊಡ್ಡ ಬಸದಿಯ ಬಗ್ಗೆ 500 ವರ್ಷ ಹಳೆಯ ದೊಡ್ಡ ಬಸದಿ ಅಂತ ಮೆನ್ಷನ್ ಮಾಡಿರ್ತಾರೆ. ಹಾಗೆ ಆ ಲೆಕ್ಕಾಚಾರ ಹಿಡ್ಕೊಂಡು ನಾವು ನೋಡುದಿದ್ರೆ ಸಾಧಾರಣ ಈ ಬಸದಿಗೆ 1000 ವರ್ಷಗಳ ಮೇಲಿನ ಹಿಂದಿನ ಇತಿಹಾಸ ಇರತಕ್ಕಂಥದ್ದನ್ನು ನಾವು ಕಾಣುವುದಕ್ಕೆ ಒಂದು ಲಿಖಿತವಾಗಿರತಕ್ಕಂಥ ಶಾಸನ ಇದೆ. ಮತ್ತು ಬ್ರಿಟಿಷರ ಕಾಲಕ್ಕೆ ಈ ಬಸದಿಗೆ ಸಂಬಂಧಿಸಿದ ಹಲವಾರು ದಾಖಲೆಗಳಿದ್ದದ್ದು ನಮಗೆ ಕಂಡು ಬರ್ತಾ ಉಂಟು. 100-150 ವರ್ಷಗಳ ಹಿಂದಿನಿಂದಲೂ ಕೂಡ ಈ ಬಸದಿಯಲ್ಲಿ ಮೂಲ ಸ್ವಾಮಿಯಾಗಿರ್ತಕ್ಕಂಥ ಭಗವಾನ್ ಚಂದ್ರಪ್ರಭ ತೀರ್ಥಂಕರರು ಮತ್ತು ಮೂಲ ಸ್ವಾಮಿಯವರ ಹೆಸರಿನಲ್ಲಿ ಖಾತಾ ಮಾಡಿಸಿಕೊಂಡಿರ್ತಕ್ಕಂಥ RTCಯಲ್ಲಿ ಸಾಧಾರಣ 100-150 ಎಕರೆಯಷ್ಟು ಭೂಮಿ ಈ ಬಸದಿಗೆ ಸಂಬಂಧಿಸಿ ಕೃಷಿ ಕೃತಾವಳಿ ಹುಟ್ಟುವಳಿ ಇರತಕ್ಕಂಥ ಭೂಮಿ ಇತ್ತು. 1973-74ನೇ ಇಸ್ವಿಯಲ್ಲಿ ಆಗಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ತಂದಿರುವ ಭೂ ಸುಧಾರಣಾ ಕಾಯ್ದೆಯಲ್ಲಿ ಬಸದಿಗೆ ಸಂಬಂಧಿಸಿದ ಕೃಷಿ ಜಾಗಗಳೆಲ್ಲ ಉಳುವ ಒಕ್ಕಲುಗಳ ಪಾಲಾಗಿ ಈಗ ಸಾಧಾರಣ 2 ಎಕರೆ 75 ಸೆಂಚಿನಷ್ಟು ವರ್ಗ ಜಾಗ ಈ ಬಸದಿಗೆ ಸಂಬಂಧಪಟ್ಟು ದೇವರ ಹೆಸರಿನಲ್ಲಿ ಖಾತಾ ಇದೆ. ಮತ್ತು ಈ ಬಸದಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಾಗೂ ಜೈನ ಧರ್ಮದಲ್ಲಿ ಇರತಕ್ಕಂತಹ ಹಲವಾರು ಬಸದಿಗಳಲ್ಲಿ ಅತಿಶಯ ಕ್ಷೇತ್ರಗಳು ಅಂತ ಹೆಸರು ಕೊಡ್ತಾ ಬರ್ತಾರೆ. ಹಾಗೆ ಈ ಕ್ಷೇತ್ರಕ್ಕೂ ಕೂಡ ಅತಿಶಯ ಶ್ರೀ ಕ್ಷೇತ್ರ ಪುಷ್ಪಪುರ ಪುದುಬೆಟ್ಟು ಅಂತ ಕರೀತಾರೆ. ಅತಿಶಯ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಏನಾದರೂ ಒಂದು ವಿಶಿಷ್ಟವಾಗಿರತಕ್ಕಂಥದ್ದು,
ಅಥವಾ ಮನುಷ್ಯನ ಕಲ್ಪನೆಗೆ ನಿಲುಕದೇ ಇರತಕ್ಕಂತ ಏನಾದ್ರೂ ಒಂದು ಘಟನೆಗಳು ನಡೆಯುವಂತಹ ಕ್ಷೇತ್ರಗಳಿದ್ರೆ ಅದಕ್ಕೆ ಅತಿಶಯ ಅಂತ ಹೇಳ್ತಾರೆ. ಈ ಬಸದಿಯಲ್ಲಿ ಇರತಕ್ಕಂತ ಅತಿಶಯ ಏನು ಅಂತ ಹೇಳಿದ್ರೆ, ನಾವೀಗ ಸುತ್ತು ಬರ್ತಾ ಅದನ್ನು ಕಾಣಬಹುದು. ಬಸದಿಯಲ್ಲಿ ಮೂಲಸ್ವಾಮಿ ಮತ್ತು ಪದ್ಮಾವತಿ ದೇವಿಯವರ ಮೂರ್ತಿಯ ಎಡಗಡೆ ಭಾಗದಲ್ಲಿ ಅಂಗಣದ ಒಳಗಡೆ ಒಂದು ಕೇಪುಳ ಹೂವಿನ ಗಿಡ ಉಂಟು. ಈ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲರಿಗೂ ಚಿರಪರಿತ ಆಗಿರ್ತಕ್ಕಂಥ ಕೇಪುಳ ಹೂವು, ಅದು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಕಂಡು ಬರತಕ್ಕಂಥದ್ದು. ಸಾಮಾನ್ಯವಾಗಿ ಎಲ್ಲಾ ಕಡೆ ಅದಕ್ಕೆ 5 ಎಸಳು ಇದ್ರೆ, ಈ ಗಿಡದಲ್ಲಿ 16 ಎಸಳುಗಳು ಅಥವಾ ದಳಗಳಿರತಕ್ಕಂಥ ಕೇಪುಳ ಹೂ ಬಿಡುತ್ತಾ ಇರ್ತದೆ. ಮತ್ತು ಸಸ್ಯಶಾಸ್ತ್ರಜ್ಞರು ಅದನ್ನು ಅಧ್ಯಯಿಸಿದ ಪ್ರಕಾರ ಆ ಕೇಪುಳ ಗಿಡಕ್ಕೆ ಸಾಧಾರಣ 600 ವರ್ಷಗಳ ಆಯುಷ್ಯ ಆಗಿದೆ. 600 ವರ್ಷಗಳಿಂದ ಕೂಡ ಒಂದೇ ರೀತಿ ನಿತ್ಯ ಹರಿದ್ವರ್ಣವಾಗಿ ಅಲ್ಲಿ ಕಂಗೊಳಿಸ್ತಾ ಉಂಟು. ಮತ್ತು ಪ್ರಯೋಗಾತ್ಮಕವಾಗಿ ನೋಡಿದವರು ಕೂಡ ಇದ್ದಾರೆ. ಆ ಗಿಡದ ಒಂದು ಕಸಿ ಮಾಡಿಕೊಂಡೋಗಿ ಬೇರೆ ಕಡೆ ನೆಟ್ರೆ ಅದರಲ್ಲಿ 5 ಎಸಳಿನ ಹೂ ಬಿಡತಕ್ಕಂಥದ್ದು. ಹಾಗಾಗಿ ಈ ಕೇಪುಳ ಹೂ ಅತಿಶಯವಾಗಿರತಕ್ಕಂತ ಒಂದು ಪದಾರ್ಥ ಈ ಭಾಗದಲ್ಲಿದ್ದು, ಈ ಬಸದಿಗೆ ಅತಿಶಯ ಕ್ಷೇತ್ರ ಅನ್ನುವಂಥ ಹೆಸರನ್ನು ಆ ನಿಟ್ಟಿನಲ್ಲಿ ತಂದುಕೊಟ್ಟಿದೆ ಅಂತ ನಾವು ಊಹಿಸಿಕೊಂಡಿದ್ದೇವೆ. ಮತ್ತು ಈ ಕೇಪುಳ ಗಿಡವನ್ನು 500-600 ವರ್ಷಗಳ ಹಿಂದೆ ಮೂಲ ಮಠವಾಗಿರತಕ್ಕಂತಹ ಹುಂಚ ಕ್ಷೇತ್ರದಿಂದ ಸ್ವಾಮೀಜಿಗಳು ಇಲ್ಲಿಗೆ ವರ್ಷಕ್ಕೊಮ್ಮೆ ಬರುವಂತಹ ಸಂದರ್ಭದಲ್ಲಿ ಹುಂಚಕ್ಕೆ ಸಂಬಂಧಿಸಿದ 10,000 ಎಕರೆ ಭೂಮಿ ಪಕ್ಕದ ವರಂಗದಲ್ಲಿ ಇದೆ. ಆ ವರಂಗದಲ್ಲಿಯೂ ಕೂಡ ಹುಂಚ ಮಠಕ್ಕೆ ಸಂಬಂಧಿಸಿದ ಒಂದು ಶಾಖಾ ಮಠ ಇದೆ. ಅಲ್ಲಿ ಪ್ರಯಾಣದ ಉದ್ದಕ್ಕೂ ಅವರು ತಂಗಿ ಮಾರನೇ ದಿವಸ ಎದ್ದು ಇಲ್ಲಿಗೆ ಬರ್ತಾ ಇದ್ರು ಅಂತ ಹೇಳುವಂತಹದ್ದು ಆಡು ಮಾತಿನಲ್ಲಿ ನಂಬಿಕೊಂಡು ಬಂದಿರತಕ್ಕಂಥದ್ದು. ಹಾಗೆ ಅಲ್ಲಿ ಒಂದು ದಿವಸ ನಿಂತು ಈಚೆ ಬರುವಾಗ ಆ ವರಂಗದಿಂದ ತಂದಿರತಕ್ಕಂಥ ಗಿಡ ಅದು ಅಂತ ಹೇಳ್ತಾರೆ. ಮತ್ತು ಮೂಲ ಈ ಬಸದಿಯ ಸುತ್ತಮುತ್ತಲೂ ಕೂಡ ಸಾಧಾರಣ ಆ ಕಾಲಕ್ಕೆ 600-700ರಷ್ಟು ಜೈನ ಮನೆತನಗಳು ನೆಲೆಸ್ತಾ ಇದ್ದವು ಅಂತ ಹೇಳ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಈಗಲೂ ಕೂಡ ಒಂದು 50-60 ಬಾವಿಗಳು ಈ ಬಸದಿಯ ಸುತ್ತಮುತ್ತ ತೆರೆದ ಬಾವಿಗಳು ಕಲ್ಲು ಕಟ್ಟಿ ಅತ್ಯಂತ ಸುಸ್ಥಿತಿಯಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಹಲವಾರು ಬಾವಿಗಳು ಮುಚ್ಚಿ ಹೋಗಿದೆ. ಆ ಕಾಲಕ್ಕೆ ಜೈನರ ಶ್ರಾವಕರಿಂದ ತುಂಬಿ ತುಳುಕಿರ್ತಿರತಕ್ಕಂಥ ಈ ಪಟ್ಟಣಕ್ಕೆ ಶ್ರವಣರು ಅಂತ ಹೇಳ್ತಾರೆ ಜೈನರಿಗೆ. ಶ್ರವಣರ ಊರು ಸವಣೂರು ಆಯ್ತು ಅನ್ನುವಂತಹ ಪ್ರತೀತಿ ಕೂಡ ಈ ಜಾಗಕ್ಕೆ ಉಂಟು. ಹಾಗಾಗಿ ಕಾಲದೋಷದಿಂದಾಗಿ ಆ ಜೈನ ಸಂತತಿ ಕ್ಷಯಿಸ್ತಾ ಬಂದು ಈಗ ಈ ಬಸದಿಗೆ ಸಂಬಂಧಿಸಿದ ಜೈನ ಕೂಡುಕಟ್ಟು ಮನೆತನಗಳು 20 ಇದೆ ಖಾಲಿ, ಮತ್ತು ಪುರೋಹಿತರ ಮನೆ. ಹಾಗಾಗಿ ಈ ಕೇಪುಳ ಗಿಡಕ್ಕೂ ಮತ್ತು ಜೈನ ಧರ್ಮ ಈ ಜಾಗದಲ್ಲಿ ನೆಲೆ ನಿಂತಿರೋದಕ್ಕೂ ಒಂದು ಸಂಬಂಧ ಏನು ಕಲ್ಪಿಸಿದ್ದಾರೆ ಅಂತ ಹೇಳಿದ್ರೆ, ಯಾವತ್ತಿಗೆ ಈ 600-700 ವರ್ಷ ಆಗಿರತಕ್ಕಂತಹ ಕೇಪುಳ ಗಿಡ ಇಲ್ಲಿ ಸಾಯ್ತದೆ ಅಥವಾ ನಷ್ಟ ಉಂಟಾಗ್ತದೆ, ಆ ಕಾಲಕ್ಕೆ ಈ ಬಸದಿಗೆ ಸಂಬಂಧಿಸಿದ ಜೈನರ ಧರ್ಮೀಯರ ಕ್ಷೇತ್ರ ಕ್ಷಯ ಆಗ್ತದೆ ಅನ್ನುವಂಥದ್ದನ್ನು ಹೇಳಿಕೊಂಡು ಬಂದಿದ್ದಾರೆ. ನಮ್ಮ 2-3 ತಲೆಮಾರಿಂದ ನಾವು ನೋಡ್ತಾ ಇದ್ರು ಕೂಡ ಆ ಕೇಪುಳ ಗಿಡಕ್ಕೆ ಸದ್ಯಕ್ಕೆ ಏನೂ ಆಗಲಿಲ್ಲ. ಹೇಗೆ ಉಂಟೋ ಹಾಗೆ ಅದು ಇವತ್ತಿಗೂ ಕೂಡ ಅಲ್ಲಿ ನಳಿಸ್ತಾ ಇರ್ತಕ್ಕಂಥದ್ದನ್ನು ನೀವು ನೋಡಬಹುದು. ಇದು ಬಾವಿ. ನಿತ್ಯ ಬೆಳಿಗ್ಗೆ ದೇವರಿಗೆ ಜಲಾಭಿಷೇಕ ಆಗಬೇಕು. ಜಲಾಭಿಷೇಕ ಆಗ್ಬೇಕಿದ್ರೆ ಈ ಬಾವಿಯಿಂದ ನೀರು ತೆಗೀತಕ್ಕಂಥದ್ದು. ಮತ್ತೆ ಇಲ್ಲಿ ಕಾಣ್ತಕ್ಕಂತ ಈ ಮರಿಗೆ, ಕಗ್ಗಲಿನ ಮರಿಗೆ, ಜೈನ ಧರ್ಮೀಯರಲ್ಲಿ ಅಹಿಂಸೆಯ ಪರಿಕಲ್ಪನೆ ಇರುವುದರಿಂದ ಬಸದಿಗೆ ಸುಣ್ಣ ಬಣ್ಣ ಹೊಡೆಯತಕ್ಕಂಥದ್ದಿಲ್ಲ ಆ ಕಾಲಕ್ಕೆ. ಯಾಕಂತ ಹೇಳಿದ್ರೆ ಸುಣ್ಣ ಒಂದು ರೀತಿಯ ಚಿಪ್ಪು, ಅದು ಒಂದು ಜೀವಿಯ ಬೈ ಪ್ರಾಡಕ್ಟ್ ಇರುವುದರಿಂದ ಅದನ್ನು ನಾವು ಬಳಸುವಾಗಿಲ್ಲ ಅದನ್ನು. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕಲ್ಲು ಸುಣ್ಣ ಅಂತ ಬರ್ತದೆ. ಈ ಶಿವಮೊಗ್ಗ, ಉತ್ತರ ಕನ್ನಡ ಆ ಕಡೆ ಭೂಮಿಯಲ್ಲಿ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಕಲ್ಲು ಅದು. ಆ ಕಲ್ಲು ಸುಣ್ಣ ಅಂತ ಹೇಳಿ ಆ ಕಲ್ಲು ಸುಣ್ಣವನ್ನು ತಂದು ಇಂತಹ ದೊಡ್ಡ ಮರಿಗೆಗಳಲ್ಲಿ 4-5 ಜನ ಸೇರಿಕೊಂಡು ಅದನ್ನು ನೀರು ಹಾಕಿ ಚೆನ್ನಾಗಿ ಅರೆದು ಅದನ್ನು ಬಸದಿಗಳಿಗೆ, ಗೋಪುರಗಳಿಗೆ ಪೇಂಟಿನ ಹಾಗೆ ಬಳಸ್ತಕ್ಕಂಥ ಪ್ರತೀತಿ ಇರ್ತದೆ. ಹಾಗಾಗಿ ಇದೊಂದು 200-300-400 ವರ್ಷ ಹಳೆಯದಾಗಿರ್ತಕ್ಕಂಥ ಸುಣ್ಣ ಅರೆಯುವ ಕಲ್ಲು ಇದು. ಇವಾಗ ಇದರ ಉಪಯೋಗ ಇದೆಯಾ? ಇವಾಗ ಉಪಯೋಗ ಇಲ್ಲ. ಕಾಲಕ್ಕೆ ಅನುಗುಣವಾಗಿ ಪೇಂಟ್ಗಳ ಬಳಕೆಗೆ ಈಗ ಒಪ್ಪಿಗೆ ಇರುವುದರಿಂದ ಪೇಂಟ್ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ನಾವು ಈಗಾಗಲೇ ಈ ಬಸದಿಯ ಚಿತ್ರೀಕರಣವನ್ನ ಮಾಡಿದ್ದೇವೆ. ಆದರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಧ್ವನಿ ಕೇಳುತ್ತಿರಲಿಲ್ಲ. ಹೀಗಾಗಿ ನಾವು ಮರು ಚಿತ್ರೀಕರಣವನ್ನ ಮಾಡ್ತಿದ್ದೇವೆ. ಈ ಪದ್ಮಾವತಿ ಅಮ್ಮನವರ ಇತಿಹಾಸ ಹಾಗೂ ಮಹಿಮೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು. ಈ ಕಡೆ ಬಂದರೆ ನೀವು ಕಾಣಬಹುದು ಪದ್ಮಾವತಿ ದೇವಿಯವರ ದರ್ಶನ ಆಗ್ತದೆ ನಿಮಗೆ. ಇಲ್ಲಿ ಮೂಲ ಜೈನ ಧರ್ಮದ ಪರಿಕಲ್ಪನೆಯಲ್ಲಿ ಮೂಲಸ್ವಾಮಿ ಆಗಿರ್ತಕ್ಕಂಥ ತೀರ್ಥಂಕರಗಳಿಗೆ
ಯಾವುದೇ ರೀತಿಯ ವಿಶೇಷ ಅಲಂಕಾರ ಪೂಜೆಗಳು ನಡೆಯುವುದಿಲ್ಲ. ಅಲ್ಲಿ ಏನಿದ್ರು ಆತ್ಮಧ್ಯಾನ ಮತ್ತು ಅಭಿಷೇಕ ಪೂಜೆಗಳು. ಮತ್ತು ಭಕ್ತರ ಅಭಿಷ್ಟಗಳು ಅಥವಾ ಮನೋವಾಂಛನೆಗಳೇನಾದ್ರೂ ಇದ್ರೆ ಅದಕ್ಕೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಜೈನ ಧರ್ಮದ ಬಸದಿಗಳಲ್ಲಿ ಕೂಡ ಸಂಬಂಧಪಟ್ಟ ತೀರ್ಥಂಕರಗಳಿಗೆ ಯಕ್ಷ ಮತ್ತು ಯಕ್ಷಿ ಅನ್ನುವ ಎರಡು ಕಲ್ಪನೆಗಳು ಬರ್ತದೆ. ಈ ತೀರ್ಥಂಕರಗಳು ತಪೋನಿರತರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರ ಸೇವೆಗೆ ನಿಂತಿರ್ತಕ್ಕಂಥವರಿಗೆ ದೇವರ ಕಲ್ಪನೆ ಅಥವಾ ದೇವಿಯ ಕಲ್ಪನೆಯನ್ನು ಜೈನ ಧರ್ಮ ಮಾಡಿಕೊಂಡು ಅವರಿಗೆ ಪೂಜಾ ವಿಶೇಷಾದಿಗಳನ್ನು ನೆರವೇರಿಸತಕ್ಕಂಥದ್ದು. ಮತ್ತು ಭಕ್ತರ ಮನೋಕೋರಿಕೆಗಳು ಏನಿದ್ರು ಕೂಡ ಈ ಯಕ್ಷಿಯರ ಬಳಿ, ಯಕ್ಷಿಗಳ ಬಳಿಯಲ್ಲಿ ಕೇಳ್ತಕ್ಕಂಥದ್ದು ಸಂಪ್ರದಾಯ. ಹಾಗಾಗಿ ದಕ್ಷಿಣ ಕನ್ನಡದ ಹಲವು ಜೈನ ಬಸದಿಗಳಲ್ಲಿ ಯಾವ ಮೂಲ ತೀರ್ಥಂಕರರು ಯಾರು ಇರ್ತಾರೆ ಅವರ ಯಕ್ಷಿಗಳಿಗೆ ಪೂಜೆ ನಡೆದರೆ, ಅಧಿಕವಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ 23ನೇ ತೀರ್ಥಂಕರಾಗಿರ್ತಕ್ಕಂಥ ಪಾರ್ಶ್ವನಾಥ ದೇವರ ತೀರ್ಥಂಕರರ ಯಕ್ಷಿ ಪದ್ಮಾವತಿ ದೇವಿಗೆ ಪೂಜೆ ನಡೆಯುವಂತಹದ್ದು ಪ್ರತೀತಿ. ಹಾಗಾಗಿ ನಮ್ಮ ಈ ಪುದುಬೆಟ್ಟು ಚಂದ್ರನಾಥ ಸ್ವಾಮಿ ತೀರ್ಥಂಕರರ ಬಸದಿಯಲ್ಲಿ ಚಂದ್ರನಾಥ ತೀರ್ಥಂಕರರ ಯಕ್ಷಿ ಜ್ವಾಲಾಮಾಲಿನಿ ಆಗಿದ್ದುಕೊಂಡು ಅದು ಮೂಲ ದೇವರ ಪೀಠದಲ್ಲಿ ಇದ್ರೆ, ವಿಶೇಷವಾಗಿ ಭಕ್ತರ ಮನೋ ಅಭಿಲಾಷೆಗಳನ್ನು ತೀರಿಸಲಿಕ್ಕೆ, ಪೂಜೆ ಕೈಂಕರ್ಯಗಳನ್ನು ನಡೆಸಲಿಕ್ಕೆ ಪದ್ಮಾವತಿ ದೇವಿಯವರು ಇಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು. ಮತ್ತು ಸಂಶೋಧನೆಗಳ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಮೂಲ ಪದ್ಮಾವತಿ ದೇವಿಯ ವಿಗ್ರಹ 1000 ವರ್ಷಗಳಿಗೂ ಹಳೆಯದಾಗಿರ್ತಕ್ಕಂಥದ್ದು. 1000 ವರ್ಷಗಳಿಗಿಂತ ಕೂಡ ಹಿಂದಿಗಿಂತಲೂ ಈ ಪದ್ಮಾವತಿ ದೇವಿಗೆ ಇಲ್ಲಿ ಪೂಜೆ ನಡೀತಾ ಬರುವಂತಹದ್ದು ವಿಶೇಷ. ಹಾಗಾಗಿ ಈ ದೇವಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಇಲ್ಲಿ ಬಂದು ಮನೋಸಂಕಲ್ಪವನ್ನು ಹೇಳಿಕೊಂಡು ಅರಿಕೆ ಮಾಡಿಕೊಂಡು ಸಂಕಲ್ಪ ಮಾಡಿ ಅವರ ಹೆಸರಲ್ಲಿ ಪೂಜೆ ಮಾಡಿದ್ರು ಅಂತ ಹೇಳಿದ್ರೆ, ದೇವಿಯ ಮಂಗಳಾರತಿ ಆಗುವ ಹೊತ್ತಿನಲ್ಲಿ ದೇವಿಯ ಬಲಭಾಗದಿಂದ ಕಿಂಚಿತ್ತಾದ್ರೂ ಒಂದು ಹೂವು ಬೀಳ್ತಕ್ಕಂಥದ್ದು, ಅದನ್ನು ಪ್ರಸಾದ ರೂಪವಾಗಿ ಭಕ್ತರು ಮನಸ್ಸಿಗೆ ತಕ್ಕೊಂಡು ತಮ್ಮ ಸಂಕಲ್ಪಗಳನ್ನು ನೆರವೇರಿಸಲಿಕ್ಕೆ ತಾಯಿ ಸಿದ್ಧಳಿದ್ದಾಳೆ ಅನ್ನುವಂಥದ್ದನ್ನು ಮನಸ್ಸಿಗೆ ತಕೊಳ್ಳುವಂತಹದ್ದು ಕಾಣಬಹುದು. ಹಾಗಾಗಿ ಇಲ್ಲಿ ಮಂಗಳವಾರ ಶುಕ್ರವಾರದಂದು ವಿಶೇಷ ಪೂಜೆ ದೇವಿಗೆ, ರಶೀದಿ ಪೂಜೆಗಳು ನಡೆಯುತ್ತದೆ. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆ ದಿವಸ ಬಂದು ಬೆಳಿಗ್ಗಿನಿಂದ ರಾತ್ರಿ 9-10 ಗಂಟೆವರೆಗೂ ಕೂಡ ಪೂಜಾ ರಶೀದಿ ಪೂಜೆ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾರೆ ಇಲ್ಲಿ. ಮತ್ತು ವಾರ್ಷಿಕವಾಗಿ ವಿಶೇಷ ಜಾತ್ರೆಯ ಸಂದರ್ಭದಲ್ಲಿ, ವಾರ್ಷಿಕ ವಿಶೇಷ ಸಂದರ್ಭದಲ್ಲಿ ಪದ್ಮಾವತಿ ದೇವಿಯವರಿಗೆ ಕಲಾರೋಪಣೆ ಅನ್ನುವ ಮೂಲಕ ವರ್ಷಕ್ಕೊಮ್ಮೆ ಮತ್ತೊಮ್ಮೆ ಆ ದೇವಿಯ ಪ್ರಭಾವವನ್ನು ಹೆಚ್ಚು ಮಾಡತಕ್ಕಂತಹ ಕೆಲಸ ನಡೆದು ಲಕ್ಷ ಹೂವಿನ ಪೂಜೆಗಳು ನಡೆಯುತ್ತದೆ ಮತ್ತು ಆರಾಧನೆ ನಡೆಯುತ್ತದೆ ದೇವಿಗೆ, ಮತ್ತು ವಿಶೇಷ ಪೂಜೆಗಳು ನಡೆಯುತ್ತದೆ. ರಾತ್ರಿ ಪದ್ಮಾವತಿ ದೇವಿಯವರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ, ನಾವು ಪೇಟೆ ಸವಾರಿ ಇಂತ ಪಲ್ಲಕ್ಕಿಯಲ್ಲಿ ಹೋಗ್ಲಿಕ್ಕಿದೆ, 1-2-3 ಕಡೆ ಕಟ್ಟೆ ಪೂಜೆ ನಡೆದು ದೇವಿ ಪುನಃ ಕಟ್ಟೆ ಪೂಜೆ ತಕ್ಕೊಂಡು ಬಸದಿಗೆ ಬಂದು ಇಲ್ಲಿ ಬಸದಿ ಅಂಗಣಕ್ಕೆ ಸುತ್ತು ಬಂದು ಒಳಗೆ ಹೋಗುವಂತಹದ್ದು ದೇವಿಗೆ ನಡೀತಕ್ಕಂತ ವಿಶೇಷಗಳು. ಕ್ಷೇತ್ರದ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಸಾನ್ನಿಧ್ಯ, ಅದೇ ಪ್ರಕಾರವಾಗಿ ಮಹಾದೇವಿಯ ಸಾನ್ನಿಧ್ಯದಲ್ಲಿ ಸುಮಾರು 20 ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಗೈತಾ ಇದ್ದೇವೆ. ಹಾಗೆ ಇಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಭಕ್ತಾದಿಗಳು ದಿನ ಶುಕ್ರವಾರ ಮಂಗಳವಾರ ವಿಶೇಷವಾಗಿರತಕ್ಕಂಥ ಪೂಜೆಯನ್ನು ದೇವಿಗೆ ಸಲ್ಲಿಸ್ತಾರೆ. ಅವರ ಮನೋವಾಂಛಿತಗಳನ್ನ ಅವರು ಕೇಳ್ತಾರೆ. ದೇವಿಯ ಸನ್ನಿಧಾನದಲ್ಲಿ ಎಷ್ಟೋ ಜನಗಳು ಈ ಮದುವೆ ವಿಚಾರದಲ್ಲಿ ಇರ್ಬೋದು, ಮದುವೆ ಸಮ್ಮಿತವಾಗಿ ದೇವಿಯ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆಯನ್ನು ಗೈದು ಮಹಾತಾಯ ಅನುಗ್ರಹದಿಂದ ಶುಭ ಕಾರ್ಯ ಆಗಬೇಕು ಅನ್ನತಕ್ಕ ಸಂಕಲ್ಪನೆಯಲ್ಲಿ ದೇವಿಯ ಸನ್ನಿಧಾನದಲ್ಲಿ ಮಾಡಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಕೆಲವರಿಗೆ 1 ತಿಂಗಳಲ್ಲಿ ಕೂಡ ಆದಂತಹ ಲಗ್ನ ಕಾರ್ಯಗಳಾಗಿ ಬಂದಂತಹ ಸನ್ನಿವೇಶಗಳು ಕೂಡ ಇದೆ. ಹಾಗೆ 3 ತಿಂಗಳೊಳಗೆ ಈ ಸಾನ್ನಿಧ್ಯದಲ್ಲಿ ಬಂದು ಏನು ಸಂಕಲ್ಪನ ವಿವಾಹಕ್ಕೆ ಸಂಬಂಧವಾಗಿ ನೆನವರಿಕೆ ಮಾಡಿಕೊಂಡು ಹೋಗ್ತಾರೆ. ಆಮೇಲೆ ಬಂದು ನವ ದಂಪತಿಗಳಲ್ಲಿ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡಿಕೊಂಡು ಹೋಗ್ತಾರೆ. ಅದೇ ಪ್ರಕಾರ ಮಕ್ಕಳಿಲ್ಲದಂತಹ ದಂಪತಿಗಳು ಕೂಡ ಈ ಸಾನ್ನಿಧ್ಯದಲ್ಲಿ ಅನೇಕ ಹರಕೆ ಆದಿಗಳನ್ನ ಹೊತ್ತುಕೊಂಡು ಇಲ್ಲಿ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ಸಂತಾನ ಭಾಗ್ಯ ಆದ ಕೂಡ ಸನ್ನಿವೇಶಗಳಿದೆ. ಆ ಪ್ರಕಾರವಾಗಿ ತದನಂತರ ಸನ್ನಿಧಾನದಲ್ಲಿ ಬಂದು ಮಹಾತಾಯಿಗೆ ಶಿಶುವನ್ನ ಕರ್ಕೊಂಡು ಬಂದು ಸನ್ನಿಧಾನದಲ್ಲಿ ಸೇವೆಯನ್ನು ಕೂಡ ವಿಶೇಷವಾಗಿ ಮಾಡಿಸ್ತಾರೆ. ಹಾಗೆ ಇನ್ನು ಅನೇಕ ತರಹದ ಏನು ಭಕ್ತಾದಿಗಳ ಹೊಸ ಕಾರ್ಯಗಳು, ಮನೆಯಲ್ಲಿ ಏನು ಕಾರ್ಯಕ್ರಮಗಳಿದ್ರು ಕೂಡ ಮೊದಲಾಗಿ ಈ ಪರಿಸರದಲ್ಲಿ ದೂರದ ಊರಿಂದ ಕೂಡ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ದೇವಿಗೆ ಏನಾದರೂ ವಿಶೇಷ ಸಂಕಲ್ಪಗಳನ್ನು ಮಾಡಿಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಪರಿಪೂರ್ಣ ಆಗಿ ಬಂದಂತ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲಿ ಈ ಕ್ಷೇತ್ರಕ್ಕೆ ಬಂದು ಸೇವೆಯನ್ನು ಕೂಡ ಭಕ್ತಾದಿಗಳು ಮಾಡಿಸ್ತಾರೆ. ಸರ್, ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು. ಹಾಗೆ ಶ್ರೀ ಪದ್ಮಾವತಿ ಅಮ್ಮನವರ ಅನುಭವ ನಿಮ್ಮ ಜೀವನದಲ್ಲಿ ಯಾವ ರೀತಿ ಆಗಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ಬೇಕು. ನಮಸ್ತೆ, ನಾನು ಕೀರ್ತನ್ ಕೋಡಿಬೇಲ್ ಅಂತ ಹೇಳಿ, ಇಲ್ಲೇ ಪಕ್ಕದ ಮನೆ, ಇಲ್ಲಿ ಮನೆ ಇದೇ ಜಾಗದಲ್ಲಿ ಇರುವಂತದ್ದು ತಾಯಿ ಪದ್ಮಾವತಿ ಅಮ್ಮನ ಜಾಗ. ಇದು ನೋಡಿದ್ರೆ ಎಲ್ಲ ಕಡೆ ಕೂಡ. ನನ್ನೊಂದು ಅನುಭವ ಏನಂದ್ರೆ, ಇದು ನಾವು ಇಲ್ಲಿ ಬಸದಿ ಗದ್ದೆ ಅಂತ ಇದೆ, ಅದು ತುಂಬಾ ಚಿಕ್ಕನಲ್ಲಿ ನಾವು ಇರುವಾಗ ಹಡಿಲು ಬಿದ್ದುಕೊಂಡಿತ್ತು. ಆದರೆ ನಾವು ಏನು ಈ ಕಾಲಘಟ್ಟಕ್ಕೆ ಬರುವಾಗ ಯುವಕರನ್ನೆಲ್ಲ ಸೇರಿಕೊಂಡು ಒಂದು ಗದ್ದೆ ಬೇಸಾಯ ಮಾಡುವಂತ ಒಂದು ಕಾರ್ಯಕ್ರಮಕ್ಕೆ ಇಳಿದೆವು. ಆ ಸಂದರ್ಭದಲ್ಲಿ ಎಲ್ಲ ಅದನ್ನು ಗದ್ದೆಯನ್ನೆಲ್ಲ ಸ್ವಚ್ಛ ಮಾಡಿ
ಏನು ಅಡಿಲು ಬಿದ್ದಂತ ಗದ್ದೆಯಲ್ಲಿ ಇದ್ದ ಬಾಟ್ಲಿ ಪ್ಲಾಸ್ಟಿಕ್ ಅನ್ನು ತೆಗೆದು ತುಂಬಾ ಕಷ್ಟಪಟ್ಟಿದ್ದೇವೆ. ತುಂಬಾ ಒಂದು 20 ಜನ ಯುವಕರು ಸೇರಿಕೊಂಡು ಮಾಡಿದಂತ ಕೆಲಸ ಅದು. ಆದರೆ ನೇಜಿ ನಡುವಂತ ದಿನ ಬಂತು, ಆದರೆ ಜೋರು ಮಳೆ ಅವತ್ತು. ಆ ಮಳೆಯ ಸಂದರ್ಭದಲ್ಲಿ ಏನಾಯ್ತಂದ್ರೆ ಮಕ್ಕಳೆಲ್ಲ ಬಂದಿದ್ದಾರೆ ಬೆಳಿಗ್ಗೆ, ಆದ್ರೆ ಗದ್ದೆಯಲ್ಲಿ ನೋಡುವಾಗ ಸಾಧಾರಣ 2-3 ಫೀಟ್ ಅಷ್ಟು ನೀರಿತ್ತು. ಅಂದ್ರೆ ಜೋರು ರಾತ್ರಿಯಿಂದ ಬಂದಂತ ಮಳೆಯಿಂದ ಅಷ್ಟು ನೀರಾಗಿರ್ಬೋದು ಅಂತ ಕಾಣಿಸ್ತದೆ. ಆದ್ರೆ ನೇಜಿ ಇರುವಂತದ್ದು ಒಂದು ಸಾಧಾರಣ ಅರ್ಧ ಫೀಟ್ನಷ್ಟು ಇತ್ತು ನೇಜಿ. ಅದು ಒಳಗೆ ಇರ್ಬಾರ್ದು, ಯಾವ್ದು ನೀರಿನೊಳಗೆ ಇದ್ರೆ ಅದು ಹಾಳಾಗ್ತದೆ ನೇಜಿ. ಹಾಗೆ ತಾಯಿ ಪದ್ಮಾವತಿಯಮ್ಮನ ಹತ್ರ ಬೇಡಿಕೊಂಡು, ಮತ್ತೆ ಇಲ್ಲಿ ನಮ್ಮ ಅರ್ಚಕರಿದ್ದಾರೆ ಅವರ ಹತ್ರ ಈ ಸಮಸ್ಯೆಯನ್ನು ಹೇಳಿಕೊಂಡಾಗ ಅವರು ತಾಯಿಗೆ ಒಂದು ಪೂಜೆಯನ್ನು ಮಾಡಿ ಒಂದು ಗಂಧ ಪ್ರಸಾದವನ್ನು ಕೊಟ್ರು. ಆ ಗಂಧ ಪ್ರಸಾದವನ್ನು ನಾವು ಬಸದಿಯ ಗದ್ದೆ ಏನಿದೆ ಅದರ ಮಧ್ಯದಲ್ಲಿ ಒಂದು ಹಾಕುವಂತ ಒಂದು ವಿಚಾರವನ್ನು ಹೇಳಿದ್ದು. ಹಾಗೆ ನಾವು ಅದನ್ನು ಹಾಕಿದಾಗ ಬಂದು ಗದ್ದೆಯ ಬದಿಯಲ್ಲಿ ನಿಂತುಕೊಂಡು ಕೆಲವೇ ಸಮಯದಲ್ಲಿ ಅಷ್ಟಿದ್ದಂತ ನೀರೆಲ್ಲ ಸಾಧಾರಣ ಖಾಲಿಯಾಗಿ ಗದ್ದೆಗೆ ಎಷ್ಟು ನೇಜಿ ನಡ್ಲಿಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ನೀರು ಉಳಿಯಿತು. ಅದೊಂದು ದೊಡ್ಡ ಪವಾಡ ಅಂತ ಹೇಳ್ಬೋದು. ಹಿಂದಿನಿಂದಲೂ ನಮ್ಗಿಂತ ಒಂದು ಪವಾಡ ನಾವು ಕೇಳಿಕೊಳ್ತಾನೆ ಇದ್ದೇವೆ, ನೋಡ್ತಾನೆ ಇದ್ದೇವೆ. ನಾವು ಕೈ ಮುಗಿದೆ ಎಲ್ಲ ಕಾರ್ಯಗಳಿಗೆ ಹೊರಡುವಂತದ್ದು. ಮೇಡಮ್ ಇರ್ನ ಪರಿಚಯ ನಮ್ಮ ವೀಕ್ಷಕರ ಪ್ರೇಮ ಅಂದ್ರೆ ಕುಂಚಪ್ಪಾಡಿ ಎಂಕಲು ಏಪಲ ಇದು ಶುಕ್ರ ಏಪಲ ಬರ್ಪ ಅನ್ಕೊಳ್ದೆ ಮಸ್ತ್ ಎಂಕ್ಲಿಗೆ ದೇವರನ ಅನುಗ್ರಹ ಉಂಡು ಜೋಕುಲ್ನ ಮಟ್ಟಿಗೆ ಮಾತ ವಿಷಯ ಇಲ್ಲ. ತೊಂದರೆ ಜಯಪಲ ಶುಕ್ರ ಬರ್ಪುನಂಚಿನ ಅನುಗ್ರಹ ದೇವರು ಕೊಡ್ತಾರೆ ಪೂಜೆ ಮಲ್ಪುನಂಚಿನ ಹೂವು ಎನ್ನಲ್ಲ ಎಂಕ್ಲಿಗೆ ಈತನೆಟ್ಟಲ್ಲ ಪೂರ ಆತನ ದೇವರನ್ನ ಏನು ಎಂಕ್ಲು ಏನ ಅಲ್ಲಿ ಒಪ್ಪನದೇ ಬರೋದು ಇಂಗ್ಲಿಷ್ ಏನ್ ಶಾಲೆ ಪೋರ್ನಿಪ್ಪನಗನೇ ಬರೋದಿಲ್ಲ. ಅಪ್ಪಗ ಮೇರ್ ಹತ್ತು ಬುಕ್ ಇರ್ತೀರು ಅಂಚ ಮೇರ್ವತ್ತಿಗೆ ಮಸ್ತ್ ಇಂಪುಲ್ಲ ದೇವರನ್ನ ಮಟ್ಟ ಎಂಕ್ಲೆ ಪೂಜೆ ಬಾರಿ ಖುಷಿ ಆಪನ ಮುಲ್ಪ ಪೂತ ಪ್ರಸಾದ ಅಲ್ಲ. ಸರ್, ಇಲ್ಲಿಯ ವಿಶೇಷತೆಗಳನ್ನ ನಮಗೆ ತಿಳಿಸಿಕೊಡ್ಬೇಕು. ಬಸದಿಗೆ ನೀವು ಪ್ರವೇಶಿಸಿದ ಕ್ಷಣ ಪ್ರದಕ್ಷಿಣಾ ಪಥದಲ್ಲಿ ಬರ್ತಾ ಇರ್ಬೇಕಿದ್ರೆ ಅಂಗಣದಲ್ಲಿ ಈ ಭಾಗದಲ್ಲಿ ಹಿಂದೂ ದೇವಾಲಯಗಳಲ್ಲಿ ನೀವೆಲ್ಲರೂ ಗಮನಿಸಿರ್ಬೋದು, ಶಾಸ್ತ್ರ ಅಥವಾ ಮಹಾಗಣಪತಿ ಈ ಭಾಗದನ್ನೆಲ್ಲ ನಿಂತ್ರೆ ಜೈನರ ಬಸದಿಯ ರಚನೆಯಲ್ಲಿ ಈ ಭಾಗದಲ್ಲಿ ಭೈರವ ಕ್ಷೇತ್ರಪಾಲ ಅಂತ ಹೇಳ್ತೇವೆ. ಇದನ್ನು ಅಂದ್ರೆ ಕ್ಷೇತ್ರದ ರಕ್ಷಣೆಗೆ ಈ ಆವರಣದ ಗೋಡೆ ಒಳಗೆ ನಿಂತಿರತಕ್ಕಂತಹ ಒಂದು ಯಕ್ಷ, ಈತ ಭೈರವ ಯಕ್ಷ ಅಂತ ಹೇಳ್ತೇವೆ ನಾವು. ಜಟ್ಟಿಂಗರಾಯ ಅಂತ ಹೇಳ್ತಾರೆ. ಮೂಲದಲ್ಲಿ ಜಟ್ಟಿಂಗರಾಯ ಮತ್ತು ಭೈರವ ಯಕ್ಷನ ಜೊತೆಗೆ ನಾಗನ ಆರಾಧನೆ ಕೂಡ ಇಲ್ಲಿ ನಡೆಯುತ್ತದೆ. ಮೂಲದಲ್ಲಿ ನಾಗನದ್ದು ಕಟ್ಟೆಗಳು ಬೇರೆ ಕಡೆ ಇದ್ರೂ ಕೂಡ, ಕೃಷಿ ಸಂಬಂಧಿತವಾಗಿ ನಾಗನ ಕಟ್ಟೆ ಬೇರೆ ಇದ್ರೂ ಕೂಡ ಅಂಗಣದೊಳಗಡೆ ಭೈರವ ಕ್ಷೇತ್ರಪಾಲನ ಜೊತೆಗೆ ನಾಗಾರಾಧನೆ ಕೂಡ ಇಲ್ಲಿ ನಡೆಯುತ್ತದೆ. ಕ್ಷೇತ್ರಪಾಲನಿಗೆ ನಿತ್ಯ ಅಭಿಷೇಕ ಪೂಜೆ ಮತ್ತು ತನು ಪೂಜೆ ನಡೆದ್ರೆ ನಾಗನಿಗೂ ಕೂಡ ಇಲ್ಲಿ ಹರಿಕೆ ಪೂಜೆಗಳು, ತಂಬಿಲಗಳು ನಡೆಯುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಮತ್ತು ಸರ್ಪ ಸಂಸ್ಕಾರದಂತಹ ಕಾರ್ಯಕ್ರಮಗಳು ಕೂಡ ಈ ಜಾಗದಲ್ಲಿ ನಡೆಯುತ್ತದೆ. ಅತೀವ ಕಡಿಮೆ ವೆಚ್ಚದಲ್ಲಿ ನಮ್ಮ ಜೈನ ಆಗಮೋಕ್ತ ವಿಧಿವಿಧಾನದ ಪ್ರಕಾರ ಸರ್ಪದೋಷಗಳು, ಸರ್ಪನ ಸಂಬಂಧಿತವಾಗಿರ್ತಕ್ಕಂಥ ಯಾವುದೇ ರೀತಿಯ ಸಂಶಯ ಮತ್ತು ಮನೋವಾಂಛಿತಗಳು ಭಕ್ತರದಿದ್ರೂ ಕೂಡ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮ್ಮ ಪುರೋಹಿತರು ಇಲ್ಲಿ ಸರ್ಪನಿಗೆ ಸಂಬಂಧಿಸಿದ ಪರಿಹಾರ ಪೂಜೆಗಳನ್ನು ಮಾಡಿಸಿಕೊಡ್ತಾರೆ. ಮತ್ತು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ನಾಗರ ಪಂಚಮಿಯ ದಿವಸ ಇರಬಹುದು ಅಥವಾ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ಭೈರವ ಕ್ಷೇತ್ರಪಾಲನ ಜೊತೆ ನಾಗನಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸೇವೆಗಳು ಈ ಜಾಗದಲ್ಲಿ ನಡೆಯುತ್ತದೆ. ಇಷ್ಟು ಹೊತ್ತು ನಮಗೆ ಈ ಬಸದಿಯ ಸಂಪೂರ್ಣ ಮಾಹಿತಿಯನ್ನ ನೀಡಿರುವಂತಹ ಶತ್ರುಂಜಯ ಅರಿಗ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಸಂಚಿಕೆಗೆ ಇಲ್ಲಿಗೆ ತೆರೆಯನ್ನ ಹಾಕ್ತಿದ್ದೇವೆ. ಧನ್ಯವಾದಗಳು.